ಬೆಳಗ್ಗೆ ಬೇಗ ಎದ್ದರೆ ಲೈಫಲ್ಲಿ ಉದ್ಧಾರ ಆಗ್ತೀಯ ಅಂತ ನಮ್ಮಪ್ಪ ಹೇಳ್ತಾನೆ ಇರ್ತಾರೆ. ಸರಿ ಆಯಿತು ಅಂತ ನಾನು ನಿನ್ನೆ ನೈಟ್ ಅಲ್ರಾಮ್ ಇಟ್ಕೊಂಡು ಮಲ್ಕೊಂಡಿದ್ದೆ. ಆದರೂ ಎದ್ದಿದ್ದು ಬೆಳಗ್ಗೆ 10 ಗಂಟೆಗೆ. ಬೆಳಗ್ಗೆ ಅಲ್ರಾಮ್ ಬಡ್ಕೊಂಡಿರಲಿಲ್ಲ, ಯಾಕಂದರೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಸೊ ನಾನು ಉದ್ಧಾರ ಆಗೋದು ನನ್ನ ಮೊಬೈಲ್ಗೂ ಇಷ್ಟ ಇರಲಿಲ್ಲ ಅಂತ ಅನಿಸುತ್ತೆ. ಎದ್ದೇಳೋದು ಲೇಟಾಗಿದೆ, ಬಿಸಿಲು ಬೇರೆ ಸಖತ್ತಿದೆ. ಸ್ವಲ್ಪ ಬೇಗ ಎದ್ದಿದ್ರೆ ಇಷ್ಟು ಹೊತ್ತಿಗೆ ನಾನು ಹೋಗ್ತಾ ಇರೋ ಡೆಸ್ಟಿನೇಷನ್ಗೆ ಬೇಗ ತಲುಪ್ಬೋದಿತ್ತು. ಇವತ್ತು ನಾನು ಒಂದು ವಿಶೇಷವಾಗಿರೋ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರೋ ಭದ್ರಾವತಿಯಲ್ಲಿ 13ನೇ ಶತಮಾನದ ಜಾಗ ಇದೆ. ಸರಿಸುಮಾರು 800 ವರ್ಷಕ್ಕಿಂತ ಹಳೆಯ ಇತಿಹಾಸ ಇರೋಂತಹ ದೇವಸ್ಥಾನದ ಬಗ್ಗೆ ನೀವು ಕೇಳಿರ್ತೀರ. ಎಷ್ಟೋ ಜನಕ್ಕೆ ನಮ್ಮ ಭದ್ರಾವತಿಯಲ್ಲಿ ಅಷ್ಟೊಂದು ಹಳೆ ದೇವಸ್ಥಾನ ಇರೋದೇ ಗೊತ್ತಿಲ್ಲ. ಹಾಗಾಗಿ ಆ ದೇವಸ್ಥಾನದ ಇತಿಹಾಸನ ತಿಳ್ಕೊಬೇಕು, ಹಾಗೆ ನಿಮಗೆಲ್ಲ ನಮ್ಮ ಭದ್ರಾವತಿಲಿರೋ ಆ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಇವತ್ತು ನಾನು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನಾನು ಶಿವಮೊಗ್ಗದಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಆ್ಯಕ್ಚುಲಿ ಟೆಂಪಲ್ ತನಕ ಯಾವುದೇ ಬಸ್ ವ್ಯವಸ್ಥೆ ಇಲ್ಲ. ಆದರೆ ಬಸ್ ಸ್ಟ್ಯಾಂಡಿಂದ ನೀವು ಸಿಟಿ ಬಸ್ ಹತ್ಕೊಂಡು ಮೇನ್ ರೋಡಲ್ಲಿ ಇಳ್ಕೊಂಡ್ರೆ ನಡ್ಕೊಂಡು ಅಥವಾ ಆಟೋದಲ್ಲಿ ಹೋಗ್ಬೋದು. ಭದ್ರಾವತಿ ತುಂಬ ಪರಿಚಯದವರಿಗೆ ಕೇಳಿದರೆ ಕರ್ಕೊಂಡು ಬರ್ತಾರೆ. ಬಸ್ ಸ್ಟ್ಯಾಂಡಿಂದ ಪ್ಲೇಸ್ ತುಂಬಾ ಹತ್ತಿರ ಇದೆ. ಸತ್ಯ ನನ್ನ ಕಣ್ಮುಂದೆ ಭದ್ರಾವತಿ ಬಸ್ ಸ್ಟ್ಯಾಂಡ್ ನೋಡ್ಬೋದು. ದೇವಸ್ಥಾನಕ್ಕೆ ಹೋಗೋಕ್ಕೆ 2 ದಾರಿ ಇದೆ. ಒಂದು ಹಳೆ ಸೇತುವೆ ಮೂಲಕ ಹೋಗ್ಬೋದು, ಇನ್ನೊಂದು ಹೊಸ ಸೇತುವೆ ಮೂಲಕ ಹೋಗ್ಬೋದು. ನನಗೆ ಭದ್ರಾವತಿ ಗೊತ್ತಿರೋದ್ರಿಂದ ನಾನು ಶಾರ್ಟ್ಕಟ್ಟಲ್ಲೇ ಹೋಗ್ತೀನಿ. ಬೈಕಲ್ಲಿ ಅಥವಾ ಆಟೋದಲ್ಲಿ ಬಂದರೆ ನೀವು ಕೂಡ ಇದೇ ದಾರಿಯಲ್ಲಿ ಬರ್ಬೋದು. ಸೊ ದಾರಿನ ಕರೆಕ್ಟಾಗಿ ನೋಡ್ಕೊಳ್ಳಿ. ಬಸ್ ಸ್ಟ್ಯಾಂಡ್ನ ಪಕ್ಕ ಹೊಸ ಸೇತುವೆ ಹೋಗೋ ರೋಡ್ ಇದೆಯಲ್ಲ, ಅಲ್ಲಿಂದ ಹೋದರೆ ಟೆಂಪಲ್ಗೆ ತುಂಬ ಹತ್ತಿರ ಆಗುತ್ತೆ. ಆ್ಯಕ್ಚುಲಿ ಈ ಸೇತುವೆ ಮಳೆಗಾಲ ಬಂದರೆ ಮುಳುಗುತ್ತೆ. 4-5 ವರ್ಷದಿಂದ ಜೋರು ಮಳೆ ಆಗಿತ್ತಲ್ಲ, ಆವಾಗ ಭದ್ರಾವತಿ ಬಸ್ ಸ್ಟ್ಯಾಂಡ್ ತನಕ ನೀರು ನುಗ್ಗಿತ್ತು. ಇವಾಗ ಬೇಸಿಗೆ ಇರೋದ್ರಿಂದ ಅಷ್ಟೊಂದೆಲ್ಲ ನೀರಿಲ್ಲ. ನಾನು ಸುಮ್ಮನೆ ಬೆಳಗ್ಗೆ ಬೇಗ ಎದ್ದು ಬರಬೇಕಿತ್ತು. ಎದ್ದೇಳೋಕ್ಕೂ ಸೋಮಾರಿತನ. ನಮ್ಮ ಲೈಫಲ್ಲಿ ಬೆಳಗ್ಗೆ ಬೇಗ ಎದ್ದು ರಾತ್ರಿ ಬೇಗ ಮಲ್ಕೊಂಡ್ರೆ 90% ಆಫ್ ಅವರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಂತೆ. ಕೆಲವೊಂದು ಸಲ ನಿಜ ಅಂತ ಅನಿಸುತ್ತೆ. ನೀವೇನಂತೀರ? ಇದು ವಿಶ್ವೇಶ್ವರಯ್ಯ ಸ್ಕೂಲ್, ಒನ್ ಆಫ್ ದ ಫೇಮಸ್ ಸ್ಕೂಲ್ ಇನ್ ಭದ್ರಾವತಿ ಅಂತಲೇ ಹೇಳ್ಬೋದು. ಇದನ್ನ ನೀವು ಲ್ಯಾಂಡ್ಮಾರ್ಕ್ ಅಂತ ಕನ್ಸಿಡರ್ ಮಾಡಿ. ಮುಂದೆ ಒಂದು ಟರ್ಮ್ ಬರುತ್ತೆ, ಆ ರೋಡಲ್ಲಿ ಸ್ಟ್ರೈಟ್ ಹೋಗಬೇಕು. ಆ್ಯಕ್ಚುಲಿ ಮೇನ್ ರೋಡಿಂದನೂ ಹೋಗ್ಬೋದು. ಸುಮ್ಮನೆ ಯಾಕೆ ಕೊಂಕಣ ಸುತ್ತಕೊಂಡು ಮೈಲಾರಕ್ಕೆ ಹೋಗಬೇಕಲ್ವಾ, ಅದಕ್ಕೆ ಶಾರ್ಟ್ಕಟ್ಟಲ್ಲೇ ಹೋಗೋಣ. ಈ ಬೀದಿನ ಹಳ್ದಮ್ಮನ ಬೀದಿ ಅಂತ ಕರೀತಾರೆ. ಇಲ್ಲಿ ಹಳ್ದಮ್ಮ ದೇವಿ ಟೆಂಪಲ್ ಇದೆ. ಈ ದೇವರು ಭದ್ರಾವತಿಯ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು. ಮುಂದೆ ನಾವು ರೈಟ್ ತಗೊಂಡು ಸ್ಟ್ರೈಟ್ ಹೋದರೆ ನಮಗೆ ರೋಡ್ ಸೈಡಲ್ಲೇ ಟೆಂಪಲ್ ಎಂಟ್ರೆನ್ಸ್ ಸಿಗುತ್ತೆ. ಸೊ ಫೈನಲಿ ಟೆಂಪಲ್ಗೆ ರೀಚ್ ಆಗಿದ್ದೀನಿ. ಒಳಗೆ ಹೋಗಿ ಟೆಂಪಲ್ ಹೇಗಿದೆ ಅಂತ ನೋಡೋಣ. ನನ್ನ ಕಣ್ಮುಂದೆ ನೀವು ದೇವಸ್ಥಾನನ ನೋಡ್ಬೋದು. ಹೊಯ್ಸಳ ಸಾಮ್ರಾಜ್ಯ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಬೇಲೂರು ಮತ್ತು ಹಳೆಬೀಡಲ್ಲಿರೋ ದೇವಸ್ಥಾನಗಳು. ಆದರೆ ಅದೇ ಹೊಯ್ಸಳರು ಕಟ್ಸಿರೋ ಅಂತಹ ಈ ಟೆಂಪಲ್ ಫೇಮಸ್ ಆಗದೆ ಉಳ್ಕೊಂಡಿದೆ. ಈ ಟೆಂಪಲ್ ಇರೋದೇ ಎಷ್ಟೋ ಜನ ಗೊತ್ತಿಲ್ಲ. ಲೋಕಲ್ಸ್ ಬಿಟ್ಟರೆ ಅಷ್ಟಾಗಿ ಬೇರೆ ಯಾರೂ ಬರಲ್ಲ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಹಳೆ ನಗರದಲ್ಲಿರೋ 13ನೇ ಶತಮಾನದ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದು. ಈ ದೇವಸ್ಥಾನನ ಹೊಯ್ಸಳರ ರಾಜ ವಿಷ್ಣುವರ್ಧನ್ ಅವ್ರ ಮೊಮ್ಮಗ ವೀರ ನರಸಿಂಹ ಅವರು ಕಟ್ಟಿಸಿದ್ದಾರೆ. ಇದು ಐತಿಹಾಸಿಕ ದೇಗುಲ ಜೊತೆಗೆ ಪುರಾಣ ಪ್ರಸಿದ್ಧ ದೇಗುಲ ಕೂಡ ಹೌದು. ಇದಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಅದೇನೆಂದರೆ, ನೀವು ಹಿರಣ್ಯಕಶಿಪು ಅವ್ರ ತಮ್ಮ ಹಿರಣ್ಯಾಕ್ಷನ ಬಗ್ಗೆ ಕೇಳಿರ್ತೀರಲ್ವ. ಹಿರಣ್ಯಾಕ್ಷ ಏನು ಮಾಡ್ತಾನೆ, ಭೂದೇವಿನ ಕಿಡ್ನ್ಯಾಪ್ ಮಾಡಿಬಿಟ್ಟು ಸಮುದ್ರದೊಳಗಡೆ ಬಚ್ಚಿಟ್ಟಿರ್ತಾನೆ. ಭೂದೇವಿನ ಕಾಪಾಡೋಕ್ಕೆ ಅಂತ ವಿಷ್ಣು ದೇವರು ವರಾಹ ಅವತಾರನ ತಾಳ್ತಾರೆ. ವರಾಹ ಅವತಾರ ತಾಳಿದ್ಮೇಲೆ ಅವರು 2 ಕೋರೆ ಹಲ್ಲಿಂದ ಭೂದೇವಿನ ಎತ್ಕೊಳ್ತಾರೆ. ಆ ಕೋರೆ ಹಲ್ಲಿಂದ ಆಗಿರೋಂಥ ಕಂದಕದಿಂದನೇ ತುಂಗ ಮತ್ತು ಭದ್ರಾ ನದಿ ಹುಟ್ಟೋದು. ಆ್ಯಕ್ಚುಲಿ ಭದ್ರಾ ನದಿಯ ಸ್ಪೆಷಾಲಿಟಿ ಏನಂದರೆ, ಅದು ಹುಟ್ಟಬೇಕಾದ್ರೆ ಉತ್ತರಾಭಿಮುಖವಾಗಿ ಹರಿಯುತ್ತೆ. ಆ್ಯಂಡ್ ಭದ್ರಾವತಿ ಸೇರಬೇಕಾದ್ರೆ ಪಶ್ಚಿಮ ವಾಹಿನಿಯಾಗಿ ಹರಿತಾಳೆ. ಭದ್ರಾ ನದಿ ದಡದಲ್ಲಿ ವಂಕಿ ಮಹರ್ಷಿಯವರ ಆಶ್ರಮ ಇತ್ತಂತೆ. ಅವರು ಲಕ್ಷ್ಮೀ ನರಸಿಂಹಸ್ವಾಮಿ ಕುರಿತು ತಪಸ್ಸು ಮಾಡ್ತಾರೆ. ಅವ್ರ ತಪಸ್ಸಿಗೆ ಮೆಚ್ಚಿದ ಲಕ್ಷ್ಮೀ ನರಸಿಂಹಸ್ವಾಮಿ ವಂಕಿ ಮಹರ್ಷಿಗೆ ದರ್ಶನ ಕೊಡ್ತಾರೆ. ಪಶ್ಚಿಮ ವಾಹಿನಿಯಾಗಿರೋ ಭದ್ರಾ ನದಿ ದಡದಲ್ಲಿ ನೀನು ತಪಸ್ಸು ಮಾಡಿದ್ಯಾ, ಇಂಥ ಪುಣ್ಯಕ್ಷೇತ್ರದಲ್ಲಿ ತಪಸ್ಸು ಮಾಡಿರೋದಕ್ಕೆ ನಾನು ಸ್ಥಿರವಾಗಿ ನಿಂತು
ಎಲ್ಲ ಭಕ್ತರಿಗೂ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ವಂಕಿ ಮಹರ್ಷಿಯವರು ಮುಂದೆ ಲಕ್ಷ್ಮೀ ನರಸಿಂಹ ಅವರು ಪೂಜೆ ಮಾಡಿ ಮುಕ್ತಿ ಪಡ್ಕೊಳ್ತಾರೆ. ವಂಕಿ ಮಹರ್ಷಿಯವರ ಆಶ್ರಮ ಇದ್ದಿದ್ದಕ್ಕೇ ಭದ್ರಾವತಿನ ವಂಕಿಪುರ ಅಂತ ಕರಿತಾಯಿದ್ರು. ಆ್ಯಕ್ಚುಲಿ ಭದ್ರಾವತಿನ ಬೆಂಕಿಪುರ ಅಂತ ಕರೀತಾರೆ. ಹಿಂದೆ ಪಾಳೆಗಾರರು ಆಳ್ತಾ ಇದ್ದ ಕಾಲದಲ್ಲಿ ಭದ್ರಾವತಿಯಲ್ಲಿ ಕಬ್ಬಿಣದ ಅದಿರು ತುಂಬ ಸಿಗ್ತಾಯಿತ್ತು. ಅದರಿಂದ ಕುಲುಮೆಗಳು ಜಾಸ್ತಿ ಇತ್ತು. ಪಾಳೆಗಾರಿಗೆ ಬೇಕಾಗಿರೋ ಆಯುಧಗಳನ್ನ ಮಾಡ್ತಾಯಿದ್ದ ಕಾರಣ ಹಾಗೆ ಎಲ್ಲಿ ನೋಡಿದರೂ ಕಾಡ್ಗಿಚ್ಚು ಹತ್ತಿ ಉರಿತಾ ಇತ್ತಂತೆ. ಹಾಗಾಗಿ ಈ ಪ್ಲೇಸನ್ನು ಏನು ಬೆಂಕಿಪುರ ಅಂತ ಕರಿತಾಯಿದ್ರು. ಸರ್ ಎಂ ವಿ ಅವರು ಕಬ್ಬಿಣ ಹಾಗೂ ಉಕ್ಕಿನ ಕಾರ್ಖಾನೆ ಶುರು ಮಾಡಿದಾಗ ಭದ್ರಾ ನದಿ ದಂಡೆಯಲ್ಲಿರೋ ಈ ಊರನ್ನು ಭದ್ರಾವತಿ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಪೌರಾಣಿಕ ಹಿನ್ನೆಲೆನ ಕೇಳಿದ್ರಲ್ವಾ, ಇದೇ ದೇವಸ್ಥಾನಕ್ಕೆ ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ. ಮುಂದೆ 13ನೇ ಶತಮಾನದಲ್ಲಿ ಹೊಯ್ಸಳರ ದೊರೆ ವೀರ ನರಸಿಂಹ ಅವರು ವಂಕಿ ಮಹರ್ಷಿ ಅವರು ದೇವರನ್ನ ಒಲಿಸ್ಕೊಂಡಿರೋ ಜಾಗದಲ್ಲಿ ಒಂದು ದೇವಸ್ಥಾನನ ಕಟ್ಟಿಸ್ತಾರೆ. ವೀರ ನರಸಿಂಹ ಅವರು ಕನಸಲ್ಲಿ ಸಾಕ್ಷಾತ್ ನರಸಿಂಹ ಸ್ವಾಮಿನೇ ಬಂದು ನಂಗಿಲ್ಲೊಂದು ಟೆಂಪಲ್ ಕಟ್ಟಿಸು, ನಾನು ನಿನ್ನ ರಾಜ್ಯನ ಸುಭಿಕ್ಷವಾಗಿಡ್ತೀನಿ ಅಂತ ಹೇಳ್ತಾರಂತೆ. ಹಾಗಾಗಿ ವೀರ ನರಸಿಂಹ ಅವರು ಇಲ್ಲಿ ಟೆಂಪಲ್ನ ಕಟ್ಟಿಸ್ತಾರೆ. ಭದ್ರಾವತಿಯಲ್ಲಿರೋ ಈ ಟೆಂಪಲ್ ಭಾರತೀಯ ಪುರಾತತ್ವ ಇಲಾಖೆಯಿಂದ ಐತಿಹಾಸಿಕ ಸ್ಮಾರಕ ಅಂತ ಕನ್ಸಿಡರ್ ಮಾಡಿದ್ದಾರೆ. ಈ ಟೆಂಪಲ್ ಏನಿದೆ ಇದು 3.5 ಅಡಿ ಎತ್ತರ ಇರೋ ನಕ್ಷತ್ರಾಕಾರದ ಜಗಲ ಮೇಲಿದೆ. ಟೆಂಪಲ್ ಈಸ್ಟ್ ಫೇಸಿಂಗ್ ಇದೆ. ಮತ್ತು ಈ ಟೆಂಪಲ್ ಒಂದು ವಿಶೇಷ ಏನಂದರೆ ಇದು ತ್ರಿಕುಟಾಚಲ ಅಂದರೆ ಏನಂದರೆ ಇದರಲ್ಲಿ 3 ಗರ್ಭಗುಡಿ ಇರುತ್ತೆ. ಪ್ರಮುಖವಾಗಿರೋ ದೇವರು ಲಕ್ಷ್ಮೀ ನರಸಿಂಹ, 2 ಗರ್ಭಗುಡಿಯಲ್ಲಿ ಪುರುಷೋತ್ತಮ ಹಾಗೆ ಗೋಪಾಲಕೃಷ್ಣ ಅವ್ರ ವಿಗ್ರಹ ಇದೆ. ದೇವಸ್ಥಾನದ ಮೂಲೆಯಲ್ಲೂ ಹೊಯ್ಸಳರ ಆರ್ಕಿಟೆಕ್ಚರ್ನ ನೋಡ್ಬೋದು. ಆದರೂ ಇದು ಬೇಲೂರು ಮತ್ತು ಹಳೆಬೀಡು ಥರ ಫೇಮಸ್ ಆಗಿಲ್ಲ, ಯಾಕಂದರೆ ಈ ಟೆಂಪಲ್ ಕಂಪ್ಲೀಟ್ ಆಗಿಲ್ಲ. ಟೆಂಪಲಲ್ಲಿ ತುಂಬ ಶಿಲ್ಪಗಳು ಇನ್ಕಂಪ್ಲೀಟಾಗೇ ಉಳ್ಕೊಂಡಿದೆ. ದೇವಸ್ಥಾನ ಕಟ್ಟಬೇಕಾದ್ರೆ ಯುದ್ಧ ಶುರುವಾಗಿದ್ದ ಕಾರಣ ಮೇ ಬಿ ಈ ಟೆಂಪಲ್ ಇನ್ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾರೆ. ಆದರೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಇದು ಏನಕ್ಕೆ ಇನ್ಕಂಪ್ಲೀಟ್ ಆಗಿದೆ ಅಂತ. ಭದ್ರಾವತಿ ಶಿವಮೊಗ್ಗದಿಂದ 19ರಿಂದ 20 ಕಿಲೋಮೀಟರ್ ದೂರ ಅಷ್ಟೇ ಇರೋದು. ಬಸ್ ವ್ಯವಸ್ಥೆ ಇದೆ, ಆರಾಮಾಗಿ ಬರ್ಬೋದು. ಈ ಥರ ಪ್ಲೇಸ್ಗಳಿಗೆ ತುಂಬ ವಿಸಿಟ್ ಮಾಡಿ ಫೇಮಸ್ ಮಾಡೋದ್ರಿಂದ ದೇವಸ್ಥಾನಕ್ಕೆ ಹಾಗೂ ಆ ಪ್ಲೇಸ್ಗೆ ಒಂದು ಅಟೆನ್ಷನ್ ಸಿಗುತ್ತೆ. ಸೊ ಬೇರೆ ಟೂರಿಸ್ಟ್ಗಳು ಕೂಡ ವಿಸಿಟ್ ಮಾಡ್ತಾರೆ. ನಮ್ಮ ಊರಲ್ಲಿರೋ ಈ ಟೆಂಪಲ್ಗಳನ್ನ ನಾವೇ ಬೆಳೆಸ್ಬೇಕಲ್ವಾ. ಒಂದು ವಿಶೇಷ ಏನಂದರೆ, ನೀವು ಹೊರಗಡೆಯಿಂದ ದೇವ್ರನ್ನ ಏನಾದರೂ ಲಕ್ಷ್ಮೀ ನರಸಿಂಹನ ಏನಾದರೂ ನೋಡಿದ್ರೆ ಲಕ್ಷ್ಮೀ ನರಸಿಂಹ ಅವ್ರ ಪಾದ ನಮ್ಮ ತಲೆ ಮೇಲಿರೋ ಥರ ಭಾಸವಾಗುತ್ತಂತೆ. ನಾನು ನೋಡೋಣ ಅಂತ ಅಂದ್ಕೊಂಡೆ, ಬಟ್ ಟೆಂಪಲ್ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಟೈಮ್ ಟೆಂಪಲ್ ಓಪನ್ ಆದಾಗ ಬರ್ತೀನಿ. ಸೊ ಆದಷ್ಟು ಈ ಪ್ಲೇಸ್ ಬಗ್ಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳೋಕ್ಕೆ ಟ್ರೈ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ದೇವಸ್ಥಾನದ ಬಗ್ಗೆ ಇನ್ನೂ ಡೀಟೇಲ್ಡಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಜಾಸ್ತಿ ರೀಚ್ ಆದರೆ ನಾನು ಪಾರ್ಟ್ 2 ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.